ರಾಣಿ ಶುಗರ್ಸ್ ಚುನಾವಣೆಗೆ ಸ್ಪರ್ಧಿಸಿದ್ದ ರೈತ ಸಂಘ ಪ್ಯಾನೆಲ್ ಮುಖಂಡ ವಿರುದ್ಧ ವಾಗ್ದಾಳಿ ನಡೆಸಿದ ನಿಂಗಪ್ಪ ಹಂಜಿ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಮುಕ್ತಾಯವಾಗಿ 15 ದಿವಸಗಳು ಕಳೆದಿವೆ. ಆದರೆ ರೈತ ಸಂಘ ಪ್ಯಾನೆಲ್ನಿಂದ ಸ್ಪರ್ಧೆ ಮಾಡಿದ್ದ ನಿಂಗಪ್ಪ ಹಂಜಿ ಅವರು ತಮ್ಮ ಆಕ್ರೋಶವನ್ನು ಮುಖಂಡರ ವಿರುದ್ಧ ವ್ಯಕ್ತಪಡಿಸಿದ್ದು, ಹಣಕಾಸು ವಹಿವಾಟು ಲೆಕ್ಕಾಚಾರ ಬಗೆಹರಿಸುವಂತೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರೊಂದಿಗೆ ಮಾತನಾಡಿದ್ದಾರೆ. ಮೊನ್ನೆ ಪದೇ ಪದೇ ಈ ಥರದ ಎಮ್ಕಿ ಹುಳಿ ಫ್ಯಾಕ್ಟ್ರಿದು ಲೆಕ್ಕಪತ್ರ ಕೇಳತ್ತಿದ್ರಲ್ಲ, ಯಾರು ಇವರೇ ಅಲ್ಲ ನಮ್ಮ ರೈತ ಸಂಘದವರು. ಹಾಂ ಪಿರಪ್ಪ ಆತು, ಮೊಕಾಶಿ ಅವ್ರಾತು, ಗೌಡ್ರಾತು, ಹಾಂ ಇವರೆಲ್ಲ ಮುಖಂಡ್ರು. ಹ್ಞೂ ಅವ್ರಿಗೆ ನೀವು ಏನು ಹೇಳ್ಬೇಕಂದ್ರೆ ಒಂದೊಂದು ಟೈಮ್ದಾಗ ನೀವು ಮೊನ್ನೆ ಇಲೆಕ್ಷನ್ ಮಾಡಿದ್ರಲ್ಲ, ಎಲ್ಲಾರ್ದು ಕಡೆ ಕ್ಯಾಂಡಿಡೇಟ್ ಕೂಡ ರೊಕ್ಕ ಇಸ್ಕೊಂಡ್ರಿ. ಎಷ್ಟು ಹಾಂ ಎಷ್ಟು ಹಲೋ, ಅಲ್ಲಲ್ಲಿ ಎಷ್ಟು 50,000 ಇಸ್ಕೊಂಡಾರ, 1 ಲಕ್ಷ ಇಸ್ಕೊಂಡಾರ, 1.5 ಲಕ್ಷ 2 ಲಕ್ಷ ಇಸ್ಕೊಂಡ್ರ. ಹಾಂ ಆ ಥರ ಲೆಕ್ಕಪತ್ರ ಏನ್ರ ನೀವು ಏನ್ರ ಅವ್ರಿಗೆ ಕರೆದು ಕೊಟ್ಟಿರನ ಅಂತ ಒಂದು ಮಾತು ಕೇಳಕ್ಕಾಕತ್ತೆ ಹೆಂಗೋ? ಈಗೇನು ಇಸ್ಕೊಂಡವ್ರಾ ಓಲಿ? ಹ್ಞೂ ಅಲ್ಲ ನೀವು ಹೇಳ್ರಲ್ಲ, ನೀವು ಒನ್ ಆಫ್ ದ ಕ್ಯಾಂಡಿಡೇಟ್ ಆಗಿದ್ರಲ್ಲ. ಬಸ್ಸನ್ನ ಯಾಕಂದ್ರೆ ನಮ್ಮ ಅಣ್ಣಿಂತ್ರ ಲೆಕ್ಕಪತ್ರ ಕೊಡ್ರಿ, ನಮ್ಮ ರೊಕ್ಕ ವಾಪಸ್ ಬರ್ತಾವ ಅಂತ ಅನ್ನತೇನ. ಹಾಂ ಅವನ್ನ ಏನು ಮಾಡಿದ್ರು ಕೊಡ್ತಾ ಇಲ್ಲ, ಏನು ಮಾಡಿದ್ರು ಹೇಳ್ತಾ ಇಲ್ಲ. ಹಾಂ ಅವರು ಮೊಕಾಶಿ ಅವರು ಹಾಕಿಲ್ಲ ರೊಕ್ಕ, ಹಾಂ ಮೊಕಾಶಿ ಅವ್ರು ರೊಕ್ಕ ಹಾಕಿಲ್ಲ. ಹಾಂ ಅದು ಏನು ಮಾಡ್ಯಾರ ಅನ್ನೋದು ಬಂದು ಕರೆದು ದೇವಸ್ಥಾನದಾಗ ಕುಂತು ಹೇಳ್ಬೇಕು. ಅಲ್ಲ ಅಮೌಂಟ್ ಮತ್ತೆ ಯಾರು ಇವ್ರು ಕೊಟ್ಟಿದ್ರೆ? ಇನ್ನೊಬ್ರು ಬಸ್ಸನ್ನ ನಾ ಹೇಳೋದು ಕರಿನ ಸುಳ್ಳು, ದೇವ್ರೊಬ್ಬ ಅದಾನ ಮ್ಯಾಲ. ಈಗ ಸರ್ ನೀವು ಈಗ ರೈತ ಸಂಘದ ಪ್ಯಾನಲ್ಗೆ ಹೋಗಿದ್ರಲ್ಲ, ಈಗ ನನಗೆ ಕಾಲ್ ಮಾಡಿದ್ರೆ ಈಗ ನೀವು? ಮಾಡಿದೇನೆ, ನಿನಗೆ ಮಾಡಿನ ಕಾಲ. ಹಾಂ ಈಗ ರೈತ ಸಂಘ ನೀವು ಹೋಗಿದ್ರಲ್ಲ, ಓಕೆ. ಈಗ ನಿಮಗೆ ಸ್ಟಾರ್ಟಿಂಗ್ ಮಾತುಕತೆ ಆಗಿತ್ತಾ ಅಮೌಂಟು ಕೊಡಬೇಕು ಅಂತ? ಹೌದು ಹೌದು ಹೌದು, ಮಾತುಕತೆ ಅಂತಂದ್ರೆ 50,000 ರೂಪಾಯಿ ಕೊಡ್ಬೇಕು, ಹಿಂದಗಡೆ ಎಷ್ಟು ಬರ್ತದೆ ಅಷ್ಟು ಕೊಡ್ಬೇಕು ಅಂತಂದಿದ್ರು. ಹಾಂ ಅದ್ರೊಳಗೆ ನಾ ಏನಂತ ಇವ್ರಿಗೆ ಸರಿಯಾಗಿ ಕೇಳ್ಕೊಂಡ್ ನಾನು ದೇವಸ್ಥಾನ ಗುಡಿಯಾಗ ಪ್ರಮಾಣ ಮಾಡ್ಸಕತ್ರು. ಹಾಂ ನೀನು ಇನ್ನೂ ನಾಮಿನೇಷನ್ ಏನೇ ಇಲ್ಲ, ಯಾಕೆ ಪ್ರಮಾಣ ಮಾಡಿಸ್ತೀರಿ ನೀವು? ನಾಳೆ ಮನಿತಾನಕ್ಕೆ ಹೊಡೆದ್ಕೊಂಡಿರ್ತಾವ, ನಿಮ್ಗೆ ಹೊಡ್ತಾ ನಮ್ಗೆ ಹೊಡ್ತಾ. ಹಾಂ ನೀವು ಹರೀಶ್ ಬಂದ ಮೇಲೆ ಯಾರು ಹೋಗ್ಬೇಡ್ರಿಪ್ಪ, ನಮ್ಮವ್ರು ಅನ್ಕೊಂತ ಹೋಗ್ರಿ ಅಂತ. ಅವರು ನಮ್ಮವ್ರು, ನೀವು ಬೇಯ್ಬೇಡ್ರಿ, ನನ್ನ ಯಾರನ್ನು ಬೇಯಕ್ಕೆ ಹೋಗ್ಬೇಡ್ರಿ. ಹಾಂ ಯಾರು ನಮ್ಮ ಎಮ್ ಎಲ್ ಎ ಆಯ್ತು, ಆ ಮೇಡಮ್ ಆಯ್ತು, ಜನಪನ ಎಲ್ಲ ನಮ್ಮವ್ರು. ಹಾಂ ನೀವು ಬೇರೆ ಎಲೆಕ್ಷನ್ ಯಾಕೆ ಮಾಡ್ತೀರಿ? ಹಾಂ ಬಸಣ್ಣ ನಿನ್ನ ಮ್ಯಾಲೆ ಫೇತ್ ಇತ್ತಂದ್ರೆ ನಾನು ನಿನ್ನ ಫೋನ್ ಮಾಡೀನಿ. ಹಾಂ ನಿನ್ನ ಮೇಲೆ ಫೇತ್ ಇಲ್ಲ ಅಂದ್ರೆ ನಾ ಯಾಕೆ ಮಾಡಕ್ಕೆ ಹೋಗ್ಲಿ ಬಸಣ್ಣ? ಅದೇ ಅದೇ ಹಾಂ, ಹಾಂ ನಾ ಹಿಂಗೆ ನನ್ನ ತತ್ವ ಹಿಂಗೆ. ಹಾಂ ಇವರು ಏನು ರೊಕ್ಕ ಇಸ್ಕೊಂಡ್ರಲ್ಲ, ಇವ್ರು ಹೊಳ್ಳಿ ನಮಗೆ ಇದನ್ನು ಹೇಳ್ಬೇಕಲ್ಲ, ಏನು ಲೆಕ್ಕಪತ್ರ ಹೇಳ್ಬೇಕಲ್ಲ. ಹಾಂ ನೀವೇ ಫೋನ್ ಮಾಡ್ಬೇಕು, ಹೇಳಬೇಕು. ನಾನು ಫೋನ್ ಮಾಡಿ ಕೇಳಿದ್ದೀನಿ, 4 ಸಲ ಹೇಳಿದ್ದೀನಿ, ಮುಖಂಡ್ಗೆ ಹೇಳಿದ್ದೀನಿ, ಬಿರಾಪ ಹೇಳಿದ್ದೀನಿ, ಫೋನ್ ಮಾಡಿ ಅದನ್ನು ವ್ಯವಹಾರ ಬಗೆಹರಿಸ್ರಿ, ಅದನ್ನು ಹೆಂಗೆ ನೀವು ಹಂಗೆ ಇದನ್ನು ಮಾಡಿದ್ದೀರಿ ನೀವು, ಇಂಥದ್ದೆಲ್ಲ ನಮ್ಗೆ ಸರಿ ಬರೋದಿಲ್ಲ ಅಂತ ಹೇಳಿದ್ದೇನೆ. ಹಾಂ ಹ್ಞೂ 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 ಅಂತಂದಾರ. ಹಾಂ ಹ್ಞೂ ಯಾರು ಲೀಡ್ರು ಇದಕ್ಕೆ? ಅದಕ್ಕೆ ಬಿರಾಪ ಲೀಡ್ರಲ್ಲ. ಅವ್ರಿಗೆ ಕೊಟ್ಟಿದ್ರಾ ನೀವು ಅಮೌಂಟು? ಹೌದು, ಮತ್ತು ಅವ್ರ ನೇತೃತ್ವದಾಗ ಕೊಡ್ಬೇಕಲ್ಲ. ಹಾಂ 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 ಹೌದಿಲ್ಲ, ಬಸಣ್ಣ ಹೇಳೋದು ಕರೆ ಸುಳ್ಳು, ನಿನ್ನ ಹತ್ತು ಕೇಳ್ಬೇಕಂತ ಇನ್ನ. ಓಕೆ ಓಕೆ ಹಾಂ ಹಾಂ ಮತ್ತು ಇವರೆಲ್ಲ ರೊಕ್ಕ ಕಿಸ್ತಾಗ ಇಟ್ಕೊಂಡು ಎಲ್ಲ ಮಂದಿ, ಇವರೆಲ್ಲ ರೊಕ್ಕ ಇಟ್ಕೊಂಡು ಇವರು ಅಡ್ಡಾಡ್ಕೊಂತ ಹೋದ್ರೆ ಹೆಂಗೆ? ಹ್ಞೂ ಮತ್ತು ಇದಕ್ಕೆ ಹೆಂಗೆ ಬಸಣ್ಣ? ಅದೇ 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 ಹಾಂ ಏನಪ್ಪ ನಿಮಗೇನು 2 ದುಡ್ಡು ಕೊಟ್ಟಾರ, ನಮಗೆ ಪ್ರಶ್ನೆಯವ್ರು ಕೊಟ್ಟಿವಿ ಅಂತ. ಪಾಪ ಪ್ರದೀಪ್ ಅನ್ನೋದು ಎಲ್ಲರೂ ಕುಡ್ಕೊಂಬಂದು ಪ್ರಶ್ನೆ ಬಂದ್ರೆ 2,000 ರೂಪಾಯಿ ಊಟಕ್ಕೆ ಕೊಡಲಿಲ್ಲ ಇವರು. ಹಾಂ ಎಲ್ಲರೂ ಕುಡಿಸ್ರನು ಕೊಡಲಿಲ್ಲ ಇವ್ರು. ಇರ್ಬೇಕಾ? ಹೌದು, ನಮ್ಮ ಲೆಕ್ಕಪತ್ರ ಬಗ್ಗೆ ಇರಬೇಕು, ನಮ್ಮ ರೊಕ್ಕ ವಾಪಸ್ ಬರ್ಬೇಕು ಬಸಣ್ಣ. ಈಗ ನೀವು ಟೋಟಲ್ ಎಷ್ಟು ಕೊಟ್ಟಿದ್ರಿ? 80,000 ಕೊಟ್ಟೇನೆ ನಾನು. ನಾನು 1 ಲಕ್ಷ 1.5 ಲಕ್ಷ ರೂಪಾಯಿ ಖರ್ಚು ಮಾಡೇನಿ. ಹಾಂ ನಾನು ಗಾಡಿಗಳು ನಾನೇ ಖರ್ಚು ಮಾಡೇನಿ. ಹಾಂ ಎಲ್ಲರೂ ಬ್ಯಾಲೆಟ್ ಪೇಪರ್ ನಮಗೆ ಸರಿಯಾಗಿ ಕೊಡಲಿಲ್ಲ, ಫೋಟೋ ಹಾಕಿ ಕೊಡಲಿಲ್ಲ ಇವರು. ಹಾಂ ಮತ್ತೆ ಹೌದಾ? ಹೌದು, ಈಗ ಬಸವರಾಜ್ ಪ್ರೆಸ್ ರಿಪೋರ್ಟರ್ ಯಾರು ಅಂತಂದ್ರೆ ಏನು ಹೇಳೋದು ನಾ? ಹಾಂ ಬಸ್ಸಣ್ಣ ನೀನು ಫೋಟೋ ಇತ್ತಂದ್ರೆ ನಿನಗೆ ನಾ ಫೋನ್ ಮಾಡ್ತೀನಿ. ಹೌದು ಹೌದು ಬಸ್ಸಣ್ಣ, ನಿನಗೊಂದು ಓಟ್ ಹಾಕಿ ನೋಡಪ್ಪ ಅಂತ ಹೇಳ್ತೀವಿ ನಾವು. ಹೌದು ನಿನ್ನ ಫೋಟೋನಿಲ್ಲ ಅಂದ್ರೆ ಯಾವ ಬಸವರಾಜ, ಜಿಲ್ಲಾದೊಳಗೆ ಯಾವ ಬಸವರಾಜ ಅಂತ ಹಿಡಿದು ಹೇಳಿ ನಿನ್ನ. ಅದೇ 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 ಹಾಂ ಅದೇ ಅದೇ ಹೌದಿಲ್ಲ? ಹಾಂ ಅದಕ್ಕೆ ಲೆಕ್ಕಪತ್ರ ಹೇಳಂತ ಹೇಳೋದು ಅವ್ರಿಗೆ. ಈಗ ಎಲ್ಲರೂ ಅಷ್ಟೇ ಕೊಟ್ಟವ್ರ 80? ಒಬ್ಬೊಬ್ರು ಪಾಪ ಈಕಿ ಹೆಣ್ಮಗಳು 1.5 ಲಕ್ಷ ಕೊಟ್ಟಾಳ. ಈಕೆ ಯಾರವರು ಆ ಹೆಣ್ಮಳಾಗ ಎದ್ಲಾಗಿ ಸೇರಿ ಸಾಡಿ ಬಿಟ್ಕೊಂಡು ಬರ್ತಾಳಲ್ಲ, ನೆಲ್ಗಳಿ ಮೇಡಮ್. ಹಾಂ ಹಾಂ, ನೆಲ್ಲಿಕಾಯಿ ಮೇಡಮ್ ನೋಡಕ್ಕೆ. ಹಾಂ ನೆಲ್ಲಿಕಾಯಿ ಮೇಡಮ್ ಅಂದೆಲ್ಲ ನೀ ಏನ ಅವ್ರು ನೆಗಲೇವ್ ನೆಲ್ಗಳಿ ಮೇಡಮ್, ನೆಲ್ಗಳಿ ಮೇಡಮ್. ನೀ ಅಂದೇ ಬಿಟ್ಟಲ್ಲ ಏನು ನೆಲೆಗಳು ಈಗ ಇದು ಇವರು ಮೊಕಾಶಿ ಸಾವ್ಕಾರು ಅವ್ರು ಏನು ಮಾಡ್ಯಾರ ಗೊತ್ತಿಲ್ಲ. ಅವ್ರನ್ನ ಯಾವ ಕೇಳವ, ಅವ್ರದ ಗಾಡಿ ಅವನ ರೊಕ್ಕ ಇಸ್ಕೊಳ್ಳೋ ಅಂತ ಹೋಗ್ಬಿಡ ಅವರು. ಹಾಂ ಅವರು ಮತ್ತು ಏನು ನಮ್ಮ ಫಾದರ್ ಫೋಟೋ ಅಂದ್ರೆ ಹಾಕಿ ನಾವು ಇಲೆಕ್ಷನ್ ಮಾಡ್ಯಾವನ. ಓ ಹೋ 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 ಹಾಂ ಏ ಹೋ ಯಾಕೋ ನೀ ಹಾಂ ಹೋ ಯಾಕ? ಹಾಂ 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 ಹಾಂ
ಅವ್ರ ಅಪ್ಪಾರ ಫೋಟೋ ಹಾಕಿಲ್ಲ ಎಲೆಕ್ಷನ್ ಮಾಡಿದ್ವಿ ಅದೇ 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 ಅನ್ಬೇಡ ನೀ ಯಾರು ಹಾಕಿತ್ತು ಫೋಟೋ ಅವ್ರದ್ದು ಮಾಜಿ ಚೇರ್ಮನ್ ರುದ್ರಪ್ಪ ಮಕಾಶಿ ಅವರು ಅವ್ರು ಏನಾಗ್ಬೇಕ ಬಸವನ್ಗ ಮಗ. ಹಾ ಮತ್ತ ಅದ್ರ ಖರ್ಚು ವೆಚ್ಚಗಳು ಯಾರು ನೋಡ್ಬೇಕ? ನೇತೃತ್ವ ನನ್ನ ಮಗನ ವಹಿಸಿರ್ತದೆ. ಲಗ್ನ ಬೇರೆದವ್ರು ಖರ್ಚು ಮಾಡ್ತಾರೋ? ಹಾ 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 ನೀ ನಾ ಹೇಳೋದಕ್ಕೆ ಹ್ಞೂ ಅಂದಿ, ನಿನಗೆಲ್ಲ ಬೆಲೆ ಕೊಡ್ತೇವೆ ನಾವು ಬಸಾನ. ಹಾ. ನೀ ಮೊಗಮ್ದಾಗಿಟ್ಟು ಹ್ಞೂ ಅನ್ನಕತ್ತೆ ಅಂದ್ರೆ ನಿನಗೂ ಫೋನ್ ಮಾಡೋದಿಲ್ಲ. ನೀ ನಮ್ಮ ಅಂತ ನಿನ್ನ ಈಗ ಕಾಕ ಈಗ ಕಾಲ್ ಮಾಡಿದೀರಾ, ಈಗ ನೀವೇನಂತ ಹೇಳಿದ್ರೆ ಇದಾಗೈತೆ ಲೆಕ್ಕಪತ್ರ ಬಗೆಹರಿಸಿ ಅಂತ ಹೇಳಿದೀರಾ. ಹೌದು 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 ಈಗ ಒಬ್ಬ ಮೀಡಿಯಾದವ್ರಿಗೆ ಹೇಳಿದೀರಾ, ನಾನು ಖಂಡಿತ ನಾನು ಹೇಳ್ತೀನಿ. ದಯವಿಟ್ಟು ಹೇಳದನ್ ಆಯ್ತಾಯ್ತು. ಸಾಹೇಬ್ರೆ, ನೀವು ಎಲ್ಲಾರ ಸ್ಟ್ರೈಕ್ದಾಗ ಕುಂತಾಗ ಇನ್ನೊಬ್ರದ್ದು ನೀವು ಹೆಂಗೆ ಸಂಘ ಸಂಸ್ಥಾಗ ಹೋದ್ ಲೆಕ್ಕಪತ್ರ ಕೇಳ್ತಾರಲ್ಲ ಹಂಗೆ ನಿಮ್ಗೆ ಲೆಕ್ಕಪತ್ರ ಕೊಟ್ಟವ್ರದ್ದು ಅದನ್ನ ಯಾವಾಗ ಬಗೆಹರಿಸ್ಬಿಡ್ರಿ ಮೊದಲು ಅಂತೇಳಿ. ಆಯ್ತಾಯ್ತು, ಖಂಡಿತ ಅದನ್ನ ಇದು ಮಾಡ್ತೀನಿ. ನಾನು ಬಂದ ಹೇಳೋದು ಹೇಳ್ತಾನೆ, ಬೇಕಾದ್ರೆ ನಿನ್ನ ಮುಂದೆ ಮೀಡಿಯಾ ಮುಂದೆ ಅಂತ ಹೇಳ್ತಾನೆ. ಇದನ್ನೇ ಸಾಕು, ಇದೇ ಪ್ರೂಫ್ ಸಾಕ್ಕೊಳ್ಳಿ, ಇದನ್ನೇ ಬೇಕಾದ್ರೆ ಪಬ್ಲಿಷ್ ಮಾಡ್ಬಿಡೋಣ. ಅಲ್ಲ ಕೇಳ್ತಾನೆ ನಾನು, ನನಗೇನೇನು ಯಾವ BJP ಕಾಂಗ್ರೆಸ್ ಏನು ಸಂಬಂಧ ಇಲ್ಲ ನಮಗೆ. ಅವರೇ ಎಲ್ಲರೂ ನಮ್ಮ ಮೇಲೆ ಆತ್ಮೀಯತೆ ಇದಾರ. ಕೇಳ್ತಾರಾ? ಕೇಳ ನೀನ್ ಎಷ್ಟು ಕೊಟ್ಟಿ ಏನು ಕೊಟ್ಟಿ ಕೇಳಲ್ಲ ನೀ ಇನ್ನು ಯಾಕಂತ ಕೇಳ್ತಾರ ಅವ್ರು. ಹೌದಾ? ಮತ್ತೆ ಹಾ ಹಾ. ಯಾರು ಅವರೇ ಕೇಳಿದ್ರು, ನೀವೇ ಕೊಡ್ಸಿದ್ರು ಅಮೌಂಟು? ಅಲ್ರಿ ಅವರೇ ಕೇಳ್ಬೇಕಲ್ಲ, ಹಾ. ಅವ್ರು ಕೇಳಿದಾಗ ಕೊಡಿಸ್ಬೇಕಲ್ಲ. ಅಲ್ಲ, ಪರ್ಟಿಕ್ಯುಲರ್ ಆಗಿ ಯಾರು ಕೇಳಿದ್ರು ಹೇಳ್ರಲ್ಲ ಈಗ. ಅವರೇ ಅನ್ನ ಇವರು ಯಾರು? ಕಾಶಿ ಅವರು. ಅವ್ರನ್ನ ಕೇಳಿದ್ದು? ಹೌದು, ಅವ್ರಿಗೆ ಹೇಳ್ತಾನೆ ಈಗ ಮಾಹಿತಿ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.